ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಹೈಯರ್ ಪವರ್, ಮತ್ತೊಂದು ಬೈ ದಿ ಬುಕ್. ಇಲ್ಲೊಂದು ಫಾಕ್ ಇನ್ ದಿ ರೋಡ್ ಬರ್ತಾ ಇದೆ. ಏನೋ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಹಾಗೆ ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರಿಂದ ನಿಮಗೆ ಬೇಜಾರಾಗಿದೆ. ಈಗ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಈ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮನಸ್ಸಲ್ಲಿ ಏನೋ ಸಿಟ್ಟಿದೆ, ದೇವ್ರನ್ನ ಬೇಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಆಗಾಗ ಆ ವ್ಯಕ್ತಿ ನೆನಪುಗಳು ನಿಮಗೆ ಬರ್ತಾ ಇರುತ್ತೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಬರುತ್ತೆ? ಎಸ್, ಏನೋ ಮಾತುಕತೆಗಳಾಗಿದೆ ನಿಮ್ಮಿಬ್ಬರ ಮಧ್ಯೆ. ಮನಸ್ಸು ಯಾವಾಗಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಏನೇನೋ ಅನುಮಾನಗಳಿತ್ತು, ಕನ್ಫ್ಯೂಷನ್ಸ್ ಇತ್ತು, ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕಿತ್ತು. ಹೀಗಿರುವಾಗ ನಿಮ್ಮಿಬ್ಬರ ಮಧ್ಯೆ ಏನೋ ಮಾತುಕತೆಗಳಾಗಿದೆ. ಆ ಕಹಿ ನೆನಪು ಮನಸ್ಸಲ್ಲಿ ಇನ್ನೂ ಇದೆ ನಿಮಗೆ. ಒಂದು ಕಾಲದಲ್ಲಿ ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ ಈಗ ಹಾಳಾಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏನೋ ಮನಸ್ಸಲ್ಲಿ ಬೇಜಾರಿದೆ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಮೊದಲು ನಿಮ್ಮ ಒಂದು ಎನರ್ಜಿ ಏನು ಹೇಳ್ತಾ ಇದೆ ನೋಡೋಣ. ಇಲ್ಲಿ 7 ಆಫ್ ಪೆಂಟಿಕಲ್ಸ್, 9 ಆಫ್ ಕಪ್ಸ್, 2 ಆಫ್ ಸಾರ್ಟ್ಸ್, ಪೇಜ್ ಆಫ್ ವ್ಯಾಂಡ್ಸ್ ಮತ್ತು 6 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಸಿಟ್ಟಿದೆ, ಹೌದು. ಆ ಮಾತುಗಳನ್ನ ನೆನೆಸ್ಕೊಳ್ಳೋ ನಿಮಗೆ ಸಿಟ್ಟು ಬರ್ತಾ ಇದೆ. ಈ ಒಂದು ಪರಿಸ್ಥಿತಿ ಬಗ್ಗೆ ಕನ್ಫ್ಯೂಷನ್ಸ್ ಇದೆ. ಮೂವ್ ಆನ್ ಆಗಬೇಕಾ ಅಥವಾ ವೆಯ್ಟ್ ಮಾಡಬೇಕಾ ಅವ್ರಿಗೋಸ್ಕರ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಾ. ಈ ಟೈಮಲ್ಲಿ ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಆದರೆ ಬಿಟ್ಕೊಡೋ ಮನಸ್ಸಿಲ್ಲ ನಿಮಗೆ. ಏನೋ ಹಠನೂ ಇದೆ, ಹಾಗೆ ಹೆಲ್ಪ್ಲೆಸ್ನೆಸ್ ಇದೆ. ಇದನ್ನು ಸರಿ ಮಾಡಿಕೊಡು ಅಂತ ದೇವ್ರನ್ನ ಬೇಡ್ಕೊಳ್ಳೋದಿದೆ. ಇಲ್ಲಿ ಅವ್ರು ದೂರ ಹೋಗಿರೋಕ್ಕಿಂತ ನಿಮಗೆ ಈಗೋ ಹಟ್ಟಾಗಿದೆ. ಹೇಗಾದರೂ ಸರಿ ಈ ವ್ಯಕ್ತಿ ಮತ್ತೆ ನನ್ನ ಲೈಫಿಗೆ ಬರಬೇಕು ಅನ್ನೋದಿದೆ ನಿಮಗೆ. ಬಿಟ್ಕೊಡೋಕೆ ಇಷ್ಟ ಇಲ್ಲ, ಸೋಲೋಕ್ಕೂ ಇಷ್ಟ ಇಲ್ಲ. ಯಾವುದೇ ಕೆಲಸ ಮಾಡ್ತಾಯಿದ್ರು ಮನಸ್ಸು ಅದನ್ನೇ ಯೋಚನೆ ಮಾಡುತ್ತೆ. ಕೆಲಸದಲ್ಲಿ ಅಂಥ ಉತ್ಸಾಹ ಇಲ್ಲ, ಆದರೆ ಏನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಅವರೇ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಇಲ್ಲಿ 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು ಮ್ಯಾಜಿಷಿಯನ್ ಬರ್ತಾ ಇದೆ, ಹಾಗೆ ಚಾರಿಯಟ್ ಕಾರ್ಡ್ ಇದೆ. ಇಲ್ಲಿ ದಿ ಡೆವಿಲ್ ಕಾರ್ಡ್ ಇದೆ, ಮತ್ತೊಂದು ಸ್ಟ್ರೆಂತ್. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅವ್ರು ನಿಮ್ಗೆ ಎಷ್ಟೋ ಸರಿ ಸುಳ್ಳು ಹೇಳಿರೋದಿದೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು. ಅವರ ಈ ಬಿಹೇವಿಯರ್ ಹಿಂದೆ ಏನೋ ಇದೆ ಅನ್ನೋ ಅನುಮಾನ ನಿಮಗಿತ್ತು. ನಿಮ್ಮ ಜೊತೆ ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡ್ತಾಯಿದ್ರು, ಹೆಚ್ಚು ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ನಿಮ್ಮಿಂದ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾಯಿದ್ರು, ನಿಮಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ಈಗೇನೋ ಇಬ್ಬರಲ್ಲಿ ಮಾತುಕತೆಗಳಾಗಿದೆ, ಇಬ್ಬರಲ್ಲೂ ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಅಟ್ರಾಕ್ಷನ್ ಇತ್ತು, ಹೌದು. ನಿಮ್ಮ ಫ್ರೆಂಡ್ಶಿಪ್ ಆದಾಗಿಂದ ಅವ್ರ ಜೀವನದಲ್ಲಿ ಏನೋ ಸಂತೋಷ ಇತ್ತು, ಹೌದು. ನೀವು ಅವ್ರ ಸ್ಟ್ರೆಂತ್ ಆಗಿದ್ರಿ. ದಿನ ಕಳೆದ ಹಾಗೆ ಅವ್ರ ಜೀವನದಲ್ಲಿ ಏನೋ ಸಮಸ್ಯೆಗಳಿತ್ತು, ಫ್ಯಾಮಿಲಿ ಇಶ್ಯೂಸ್ ಇದೆ, ಏನೋ ಸಮಸ್ಯೆಗಳು ಅವರನ್ನು ತಡೆ ಹಿಡಿದಿದೆ. ಹೀಗಿರೋದ್ರಿಂದ ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇರಲಿಲ್ಲ. ಇಲ್ಲೊಂದು ಒಬ್ಸೆಷನ್ ಇದೆ. ಅವರೆಷ್ಟೇ ಮರಿಬೇಕು ಅಂದ್ರೂ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಇಬ್ಬರಲ್ಲೂ ಮಾತುಕತೆಗಳಾಗಿದೆ, ನಿಜ. ನಿಮ್ಮ ಆತುರದ ಸ್ವಭಾವ,
ಅಥವಾ ಇಂಪಲ್ಸಿವ್ ನೇಚರ್. ಇದರಿಂದ ನಿಮ್ಮಿಬ್ಬರಲ್ಲಿ ಏನೋ ಜಗಳಗಳಾಗಿದೆ ಅನ್ನಿಸ್ತಾ ಇದೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇದಕ್ಕಿದ್ದ ಹಾಗೆ ಅವರು ದೂರ ಆಗಿದ್ದಾರೆ. ನಿಮಗೆ ಸುಳ್ಳು ಹೇಳೋದು, ನಿಮ್ಮನ್ನು ಅವಾಯ್ಡ್ ಮಾಡೋದು ಅವ್ರಿಗೂ ಬೇಜಾರಿದೆ. ಈ ಕನೆಕ್ಷನಲ್ಲಿ ನೆಗೆಟಿವಿಟಿ ಇದೆ, ಹೌದು. ಆದರೆ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಇಬ್ಬರಲ್ಲೂ ಇರಬೇಕು ಅಲ್ವಾ? ಒಂದೇ ಕೈಯಲ್ಲಿ ಯಾವತ್ತೂ ಚಪ್ಪಾಳೆ ಆಗಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ? ಅನುಮಾನಗಳಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಆದರೆ ಕೂತು ಮಾತಾಡಬೇಕು ಅನ್ನೋದಿರುತ್ತೆ. ಇಲ್ಲೊಂದು ಕಾಂಪ್ರಮೈಸ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಪಾಸ್ಟ್ ಲೈಫ್ಸ್ ಸ್ಲೋಯಿಂಗ್ ಡೌನ್, ಮತ್ತೊಂದು ಫೈಟಿಂಗ್, ಹಾಗೆ ಬಿಯಾಂಡ್ ಇಲ್ಯೂಷನ್. ಇಲ್ಲೊಂದು ಫುಲ್ ಕಾರ್ಡ್ ಇದೆ. ಏನೋ ಅನ್ಸರ್ಟೆನಿಟಿ ಇದೆ. ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇಬ್ಬರು ಚಿಂತನೆ ಮಾಡ್ತಾ ಇದ್ದೀರಾ. ಆದರೆ ಇದನ್ನು ಸರಿ ಮಾಡ್ಕೊಳ್ಳೋಕೆ ಇಬ್ರಿಗೂ ಇಷ್ಟ ಇಲ್ಲ. ಇಲ್ಲೊಂದು ಫೈಟಿಂಗ್ ಬರ್ತಾ ಇದೆ. ಅದರಿಂದ ಈ ಕನೆಕ್ಷನಲ್ಲಿ ಸ್ಲೋ ಎನರ್ಜಿ ಇದೆ. ಇಬ್ಬರನ್ನು ಸೋಲ್ ಜರ್ನಿನಲ್ಲಿದ್ದೀರಾ. ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ಬ್ಲಾಕೇಜಸ್ ಇದೆ. ನಿಮ್ಮ ಈ ಕನೆಕ್ಷನ್ನು ಈಸಿಯಾಗಿ ಮೂವ್ ಆಗ್ತಾ ಇಲ್ಲ. ಮಧ್ಯೆ ಮಧ್ಯೆ ಆಗಾಗ ಜಗಳಗಳಿರುತ್ತೆ, ದೂರ ಆಗ್ತೀರಾ, ಮತ್ತೆ ಕಾಂಪ್ರಮೈಸ್ ಮಾಡ್ಕೋತೀರಾ. ಆದರೆ ಇಲ್ಲೊಂದು ಡಿವೈನ್ ಎನರ್ಜಿ ಇದೆ. ಮತ್ತೆ ಮತ್ತೆ ನಿಮ್ಮಿಬ್ಬರನ್ನು ಒಟ್ಟುಗೂಡಿಸ್ತಾ ಇರುತ್ತೆ. ಆದರೆ ಇದಕ್ಕೆ ದಾರಿ ಇಲ್ವಾ ಬೇರೆ? ಹಾಗೆ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಮುಂದೆ ಏನಿದೆ ನಿಮ್ಮ ಕನೆಕ್ಷನ್ನಲ್ಲಿ? ಹೀಗೆ ಜಗಳ ಮಾಡ್ಕೊಂಡಿರ್ತೀರಾ, ಅಥವಾ ಇದೆಲ್ಲ ಕೊನೆಗೊಂಡು ಚೆನ್ನಾಗಿ ಸಂತೋಷವಾಗಿರ್ತೀರಾ? ಏಂಜಲ್ಸ್ ಏನು ಹೇಳ್ತಾರೆ? ಹಾಗೆ ನೋಡಿದಾಗ ನ್ಯೂ ಲೈಫ್ ಇದೆ ನೋಡಿ. ಮತ್ತೊಂದು ಗೋ ಟು ದಿ ಡಿಸ್ಟೆನ್ಸ್, ಟು ಬಿ ಫೇರ್ ಇನ್. ಇಲ್ಲೊಂದು ಹ್ಯಾಪಿ ಬರ್ತಾ ಇದೆ. ವಾವ್, ಸೋಲ್ಮೇಟ್ಸ್. ನಾನು ಆಗಲೇ ಹೇಳಿದೆ, ಸೋಲ್ ಜರ್ನಿನಲ್ಲಿದ್ದೀರಾ. ಇಬ್ರಿಗೂ ಡೀಪ್ ಫೀಲಿಂಗ್ಸ್ ಇದೆ. ತುಂಬ ಪ್ರೀತಿ ಇರೋ ಕಡೆ ಅನುಮಾನಗಳಿರುತ್ತೆ, ಬ್ಲಾಕೇಜಸ್ ಇರುತ್ತೆ. ಈ ಕನೆಕ್ಷನಲ್ಲೂ ಹಾಗೆ ಅನ್ನಿಸ್ತಾ ಇದೆ. ಮುಂದೆ ನಿಮಗೊಂದು ಹೊಸ ಜೀವನ ಇದೆ. ಅದಕ್ಕೋಸ್ಕರ ನಿಮ್ಮ ಸಿಟ್ಟು, ಮುನಿಸು, ಕೋಪ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ, ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದು ಹ್ಯಾಪಿ ಎಂಡಿಂಗ್ ಇದೆ. ಮುಂದೆ ಖುಷಿಯಾಗಿರ್ತೀರಾ. ಆದರೆ ನೀವಿಬ್ಬರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಸಂಬಂಧಿಗಳಲ್ಲೂ ಸಮಸ್ಯೆಗಳಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅದನ್ನು ಸರಿ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ ಇಲ್ಲಿ. ಮುಂದೆ ನಿಮಗೆ ಹೊಸ ಜೀವನ ಇದೆ, ಹ್ಯಾಪಿ ಎಂಡಿಂಗ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.